ನಾಡಿದ್ದು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ದು ಮ್ಯಾಚ್ ಇದೆ. ಸೊ ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ, ಗೆಲ್ಲಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಸೆಮೀಸಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಇಂಡಿಯಾದವರು. 7 ರನ್ಸಿಂದ ಇಂಗ್ಲೆಂಡ್ನ ಸೋಲಿಸಿದ್ದಾರೆ. ಸೊ ಬೌಲಿಂಗಲ್ಲೂ ತುಂಬಾ ಚೆನ್ನಾಗಿದ್ದಾರೆ, ಬ್ಯಾಟಿಂಗಲ್ಲೂ ತುಂಬ ಚೆನ್ನಾಗಿದ್ದಾರೆ, ಫಾರ್ಮಲ್ಲಿದ್ದಾರೆ. ಹಾಗಾಗಿ ಚೆನ್ನಾಗಿ ಆಡ್ತಾರೆ ಅಂತ. ಅಹ್ಮದಾಬಾದಲ್ಲಿ ಪಿಚ್ ಇರೋದ್ರಿಂದ ಅದು ಅಡ್ವಾಂಟೇಜಸ್ ಆಗುತ್ತೆ ಇಂಡಿಯಾಗೆ ಅಂತ. ಬೌಲರ್ಸು ಸ್ಯಾಮ್ಸನ್ ಜಾನ್ಸನ್ ಆಗಿರ್ಬೋದು, ಆಮೇಲೆ ಶಿವಮ್ ದುಬೆ ಎಲ್ಲ ಇದ್ದಾರೆ. ಸೊ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಫೀಲ್ಡಿಂಗ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಆಮೇಲೆ ನನ್ನ ಫೇವ್ರೆಟ್ ಕ್ರಿಕೆಟರ್ ಬಂದುಬಿಟ್ಟು ಶಿವಮ್ ದುಬೆ ಅಂತ. ಫೈನಲ್ಸಲ್ಲಿ ಚೆನ್ನಾಗಿ ಆಡಿ ವಿನ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ನಿನ್ನೆ ಇಂಡಿಯಾ ಸೆಮಿಫೈನಲ್ ಗೆದ್ಬಿಟ್ಟು ಫೈನಲಿಗೆ ಎಂಟರ್ ಆಗಿದ್ದಾರೆ. ನ್ಯೂಜಿಲ್ಯಾಂಡ್ ಮುಂದೆ ಆಡ್ತಾರೆ ಸಂಡೇ. ನಿನ್ನೆ ಅಂತೂ ಅಮೇಸಿಂಗ್ ಮ್ಯಾಚ್ ಇತ್ತು, ಹೈ ಸ್ಕೋರಿಂಗ್ ಗೇಮ್, ಪ್ರೆಷರ್ ಇತ್ತು, ಬಟ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ಯಾರ ಟೀಮ್ ಇಂಡಿಯನ್ ಬಾಯ್ಸ್. ಫೀಲ್ಡಿಂಗು ಅಮೇಸಿಂಗ್ ಆಗಿತ್ತು, ಬೌಲಿಂಗು ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗು ಅಮೇಸಿಂಗ್ ಆಗಿತ್ತು. ಎಲ್ಲ ಪ್ಲೇಯರ್ಸ್ ಫಾರ್ಮಲ್ಲಿದ್ದಾರೆ. ಸಂಜು ಸ್ಯಾಮ್ಸನ್ ಲಾಸ್ಟ್ 2 ಮ್ಯಾಚಸ್ಸಿಂದ ಸಖತ್ತಾಗಿ ಆಡ್ತಿದ್ದಾರೆ. ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಿರೋದ್ರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಲ. ಅಭಿಷೇಕ್ ಶರ್ಮಾ ಇಲ್ಲಿವರೆಗೂ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಈ ಟೂರ್ನಮೆಂಟ್ ಅದು ಕಂಡು ಬಂದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಫೈನಲಿಗೆ ಅವರು ಚೆನ್ನಾಗಿ ಆಡಿ ಟೀಮ್ ಇಂಡಿಯನ್ ಗೆಲ್ಸ್ಕೊಡ್ತಾರೆ ಅನ್ನೋ ಹೋಪ್ ಇದೆ. ಎಲ್ಲ ಪ್ಲೇಯರ್ಸ್ ಆಗಿರ್ಬೋದು, ಶಿವಮ್ ದುಬೆ ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ, ಥ್ರೂ ಔಟ್ ದಿ ಸೀಸನ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಔಟ್ಸ್ಟ್ಯಾಂಡಿಂಗ್ ಬೌಲರ್, ನಮ್ಮ ಕಡೆ ಯಾವಾಗಲೂ ಚೆನ್ನಾಗಿ ಹಾಕ್ತಾನೆ ಇದ್ದಾರೆ. ಅವ್ರ ಕಡೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಫೈನಲ್ನಲ್ಲೂ ಕೂಡ. ಫೀಲ್ಡಿಂಗ್ ಕೂಡ ನೀನೇ ಅಮೇಸಿಂಗ್ ಆಗಿತ್ತು. ಜೇಕೋಬ್ ಬೆಥೆಲ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಆಡಿದ್ರು, ಬೌಲರ್ಸ್ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ಯಾರೆ ಪ್ರೆಷರ್ನ. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೂರ್ಯಕುಮಾರ್ ಯಾದವ್ ರೆಕಾರ್ಡ್ ಕೂಡ ಚೆನ್ನಾಗಿದೆ ಕ್ಯಾಪ್ಟನ್ ಆಗಿ. ಹಾಗಾಗಿ ಹಿಸ್ಟ್ರಿ ರಿಪೀಟ್ ಮಾಡ್ತಾರೆ, ಹಿಸ್ಟ್ರಿ ಡಿಫೀಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮೆಲ್ಲರಿಗೂ ಇದೆ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ. ಗೆದ್ದು ಬನ್ನಿ ಈ ಸಲ. ನಾಡಿದ್ದು ಇಂಡಿಯಾ ವಿಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಹೋಪ್ ಇಂಡಿಯಾ ಗೆಲ್ಲಿ. ಇಂಡಿಯಾ ತುಂಬ ಸ್ಟ್ರಾಂಗ್ ಟೀಮು, ಚೆನ್ನಾಗಿ ಆಡ್ತಿದ್ದಾರೆ ಈ ಸರಿ. ಆಮೇಲೆ ನಂದು ಫೇವ್ರೆಟ್ ಪ್ಲೇಯರು ಇಶಾನ್ ಕಿಶನ್ನು, ಹಾರ್ದಿಕ್ ಪಾಂಡ್ಯ ಮತ್ತು ಅಭಿಷೇಕ್ ಶರ್ಮಾ. ಸೊ ಇಂಡಿಯಾ ಗೆಲ್ಲಿ. ಬೆಸ್ಟ್ ಆಫ್ ಲಕ್ ಇಂಡಿಯಾ, ಗೆಲ್ಲಿ ಬನ್ನಿ. ಆಮೇಲೆ ಇಂಡಿಯಾ ಹೋಮ್ ಟೌನಲ್ಲಿ ಆಡ್ತಿರೋದು, ಸೊ ಇಲ್ಲೇ ಗೆಲ್ಲಿ ಅವರು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ, ಯಾಕಂದರೆ ನಿನ್ನೆ ಸೆಮಿಫೈನಲ್ಸ್ ಆಯಿತು, ಅದರಲ್ಲಿ ಭಾರಿ ಜಯವನ್ನು ಗಳಿಸಿದ್ರ. ಸೊ ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದ್ರ, ಎಸ್ಪೆಷಲಿ ಬ್ಯಾಟಿಂಗಲ್ಲಿ ಸಂಜು ಸ್ಯಾಮ್ಸನ್ ಅವರು ಮತ್ತು ಬಾಲಿಂಗಲ್ಲಿ ಬೂಮ್ರಾ ಅವರು ಯಾವಾಗಲೂ ಮಿಂಚ್ತಾ ಇರ್ತಾರೆ. ನಿನ್ನೆ ಅದ್ಭುತವಾದ ಕ್ಯಾಚ್ಗಳನ್ನು ಹಿಡಿದ್ರು. ಅಕ್ಷರ್ ಪಟೇಲ್ ಅವರಾಗಿರ್ಬೋದು, ಒಳ್ಳೆ ಫಾರ್ಮಲ್ಲಿದ್ದಾರೆ ಎಲ್ಲ ಪ್ಲೇಯರ್ಸು. ಸೊ ನ್ಯೂಜಿಲ್ಯಾಂಡ್ ಮೇಲೆ ಫೈನಲ್ಸ್ ಇದೆ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ, ಚೆನ್ನಾಗಿ ಆಡಿ ಸೊ ದೇಶಕ್ಕೆ ಕೀರ್ತಿಯನ್ನು ತಂದುಕೊಡಿ. ಥ್ಯಾಂಕ್ ಯು. ನಿನ್ನೆ ಇಂಡಿಯಾ ಮ್ಯಾಚಲ್ಲಿ ವಿನ್ ಆಗಿದೆ, ತುಂಬ ಚೆನ್ನಾಗಿ ಆಡಿದ್ದಾರೆ ಇಂಡಿಯಾ. ಅಂದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಚೆನ್ನಾಗಿ ಆಡಿದ್ದಾರೆ. ನಾಡಿದ್ದು ಮ್ಯಾಚ್ ಇದೆ, ಅದರಲ್ಲಿ ಫೈನಲ್ ಇದೆ, ಅದರಲ್ಲೂ ಚೆನ್ನಾಗಿ ಆಡ್ತಾರೆ. ಆಡಲಿ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ ದ ಬೆಸ್ಟ್. ನಿನ್ನೆ ನಡೆದಿದ್ದು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಒಳಗೆ ಇಂಡಿಯಾ ಚೆನ್ನಾಗಿ ಆಡಿ ಮ್ಯಾಚನ್ನು ಗೆಲ್ಲಿಸಿದ್ದಾರೆ. ಅದೇ ಥರ ನಾಡ್ದು ಭಾನುವಾರ ಫೈನಲ್ ಇದೆ. ನ್ಯೂಜಿಲೆಂಡ್ ಜೊತೆಗೆ ಫೈನಲ್ ಮ್ಯಾಚ್ ಇದೆ. ಅಲ್ಲೂ ಎಲ್ಲರೂ ಚೆನ್ನಾಗಿ ಆಡಿ ಗೆಲ್ಲಿ ಅಂತೇಳಿ ಎಲ್ಲರ ಪರವಾಗಿ ನಾವು ಬೇಡ್ಕೊತಾ ಇದ್ದೀವಿ ಸರ್. ಹ್ಞೂ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಎಲ್ಲ ಇಂಪ್ರೂವ್ಮೆಂಟು ಭಾರಿ ಚೆನ್ನಾಗಿದೆ. ಮುಂಚೆ ಎಲ್ಲ ಏನೂ ಇದ್ದಿಲ್ಲ, ಒಂದಿದ್ರೆ ಒಂದಿರ್ತಿದ್ದಿಲ್ಲ. ಇವತ್ತೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಹಂಗೆ ಆಡಲಿ, ಮುಂದಿನ ದಿನಗಳಲ್ಲಿ ವರ್ಲ್ಡ್ ಕಪ್ ನಮ್ಮದೇ ಆಗಲಿ ಅಂತೇಳಿ ನಾವು ಎಲ್ಲರ ಪರವಾಗಿ ಸರ್ ಬೇಡ್ಕೊತಾ ಇದ್ದೀವಿ ಸರ್. ಇಂಡಿಯಾ ರಂಗನಾಥ್ ಅಂತ ಸರ್. ಟೀಮ್ ಇಂಡಿಯಾ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಈಗ ಹಿಂದೆ ಆಗಿರೋ ಮ್ಯಾಚ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ, ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ. ಈಗ ನೆನ್ನೆ ಸೆಮಿಫೈನಲ್ ಕೂಡ ನೋಡಿದ್ರೂ ತುಂಬ ಚೆನ್ನಾಗಿ ಆಡಿದರು. ಬ್ಯಾಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದರು. ಸಂಜು ಸ್ಯಾಮ್ಸನ್ ಫಾರ್ಮಲ್ಲಿ ಇರಲಿಲ್ಲ ಅಂತ ಬೆಂಚ್ ಮಾಡಿದರು. ಮತ್ತು ಅವನು ಆಡಿಸಿದ ಮೇಲೆ ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಆಡಿದ್ದಾನೆ. ಅವ್ರು ಆಡ್ತಿರೋ ಫಾರ್ಮ್ ನೋಡಿದ್ರೆ, ಎಲ್ಲರೂ ಪ್ಲೇಯರ್ಸ್ ಇರೋದು ನೋಡಿದ್ರೆ ಫೈನಲ್ಸ್ ಕೂಡ ನಮ್ಮದೇ ಅಂತ ಅನಿಸುತ್ತೆ. ನ್ಯೂಜಿಲ್ಯಾಂಡ್ ಮೇಲಿದೆ ಫೈನಲ್ಸು. ಟೀಮ್ ಇಂಡಿಯಾ ಗೆಲ್ಬೋದು. ಅದರಲ್ಲಿ 180+ ಮಾಡ್ಬೋದು. ಮಾಡ್ತಾರೆ. ಈಗ ಟೀಮ್ ಇಂಡಿಯಾ ಗ್ಯಾರಂಟಿ ಗೆಲ್ಲುತ್ತೆ T20 ವರ್ಲ್ಡ್ ಕಪ್. ಮತ್ತೆ ಫಸ್ಟಿಂದ ಹೇಳಲ್ಲ. ಹೇಳಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಗೆಲ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.